ಗುರು ಪೂರ್ಣಿಮೆ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದ್ರೆ ಗುರುವಿಗಿನ್ನ ಮಿಗಿಲಾದ ದೇವರಿಲ್ಲ. ಗುರು ಪೂರ್ಣಿಮೆ ಅಂತಕ್ಕಂಥದ್ದು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಏನೋ ಒಂದು ಮುಕ್ತಿ ಸಿಗ್ತದಕ್ಕಂಥ ಒಂದು ಫಲದಿಂದ ಗುರು ಪೂರ್ಣಿಮೆ. ಭಾರತದ ಅಖಂಡ ಜನಕ ಗುರು ಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು. ಇವತ್ತಿನ ಪೂಜಾ ಕಾರ್ಯಕ್ರಮ ಏನೆಲ್ಲ ನಡೀತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. 9ನೇ ತಾರೀಕು ಸಂಜೆ 6 ಗಂಟೆ ತದನಂತರ ಗಂಗಾವರಣ ಪೂಜೆ, ಕಲಶಾರೋಹಣ, ಅಶ್ವಾರೋಹಣ, ಗಜಾರೋಹಣದೊಂದಿಗೆ ಇವತ್ತು ಬೆಳಿಗ್ಗೆ 10ನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಇವತ್ತು ಕಲಶ ಪೂಜೆ, ಪುಣ್ಯಾಹ, ನವಗ್ರಹ ಶಾಂತಿ, ಹೋಮ ಪ್ರತಿಯೊಂದನ್ನು ಎಲ್ಲ ಪೂರ್ತಿ ವ್ಯವಸ್ಥೆಯಾಗಿ ಸಂಪೂರ್ಣ ಮುಗ್ತದೆ. ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಏನ್ ಸಂದೇಶ ನೀಡಬೇಕಂತ 18ನೇ ವರ್ಷದ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲ ಸಮಸ್ತ ಭಕ್ತ ಜನಕೋಟಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ಭಾವನೆ ಅಷ್ಟೇ. ನನ್ನ ಜೀವನನೇ ಜನಕ್ಕೆ ಮುಡುಪು, ಒಳ್ಳೇದಾಗ್ಲಿ ಎಲ್ರಿಗೂ ಅಷ್ಟೇ. ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುವಾರ ನಮ್ಮ ಗುರು ಪೂರ್ಣಿಮೆ ಬಿದ್ದಿದೆ. ವಿಶೇಷವಾಗಿ ಪ್ರತಿ ವರ್ಷದಂತೆ ವೀರಬ್ರಹ್ಮ ಗುರುಜಿಯವರ ಒಂದು ಸಹಯೋಗದೊಂದಿಗೆ ವಿಶೇಷವಾಗಿ ಇಲ್ಲಿ ಆಚರಿಸ್ತಾ ಬಂದಿದ್ದೀರಿ. ಈ ವರ್ಷ ಕೂಡ ನಮ್ಮ ಗುರುಗಳ ಆಶೀರ್ವಾದ ತಗೊಳಕ್ ಬಂದಿದ್ದೀರಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. 18ನೇ ವರ್ಷದ ಗುರು ಪೂರ್ಣಿಮೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ. ನಾನು 2017ರಿಂದ ಈ ಸ್ವಾಮೀಜಿಯ ಹತ್ರ ನಡ್ಕೊಂತಿದ್ದೀನಿ. ಗುರು ಪೂರ್ಣಿಮೆ ಅಂದ್ರೆ ಗುರುಗಳಿಗೆ ಶ್ರೇಷ್ಠವಾದಂತ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲಿ ಈ ಸ್ವಾಮೀಜಿಯರ ಬಗ್ಗೆ ಹೇಳ್ಬಂದ್ರೆ ಇವರು ಒಂದು ಸಾಮಾಜಿಕ ಕಳಕಳಿಯಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ವ್ಯಕ್ತಿಗಳನ್ನ ಅವರ ಸಮಸ್ಯೆಗಳನ್ನು ಗುರುತಿಸಿ ಶೀಘ್ರದಲ್ಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ದೈವಶಕ್ತಿ ಹೊಂದಿರತಕ್ಕಂಥ ಅತ್ಯುತ್ತಮವಾದಂತಹ ಒಬ್ಬ ದೈವ ಭಕ್ತ ಅಂದರೂ ತಪ್ಪಾಗಲಾರದು. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಮಾಜಿಕವಾಗಿ ಅವರು ಸುಮಾರು ಕಲಾರತ್ನ, ಕಲಾರಾಜ್ಯ, ಕರ್ನಾಟಕ ರತ್ನ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನಾಗಿದ್ದಾರೆ. ಅವರು ದೇವರ ಕೊಂಡ ಒಂದು ದೇವನಾಂ ಪ್ರಿಯ ಒಬ್ಬ ವೀರ ಬ್ರಹ್ಮಚಾರಿ ಅಂತ ಹೇಳ್ಬೋದು. ಯಾಕಂದ್ರೆ ದೇವರಿಗೆ ಪ್ರಿಯವಾದವರು. ಅಂದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ದೇವರು ಎಲ್ಲರಿಗೂ ಒಲಿಯೋದಿಲ್ಲ, ಅಷ್ಟು ಸುಲಭವಾಗಿ ದೇವರು ಇದನ್ನ ಒಬ್ಬ ಮಾನವನ ಸಮಸ್ಯೆಗಳನ್ನ ಪ್ರತಿಯೊಂದು ಅಡಿಯಿಂದ ಮುಡಿಯವರಿಗೆ, ಭ್ರೂಣದಿಂದ ಭಸ್ಮದವರಿಗೆ ಆ ಸಮಸ್ಯೆಗಳನ್ನು ಗುರುತಿಸೋದಕ್ಕೆ ಶೀಘ್ರದಲ್ಲೇ ಹೋಮಗಳ ಮುಖಾಂತರ, ಪೂಜೆಗಳ ಮುಖಾಂತರ ಪರಿಹಾರ ನೀಡಿ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಹೃದಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಒಬ್ಬ ಅತ್ಯುತ್ತಮವಾದ ಶ್ರೇಷ್ಠವಾದ ಸ್ವಾಮೀಜಿ ಅಂತ ಹೇಳ್ಬೋದು. ಆ ದೇವರು ಅವರಿಗೆ ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ಆಯುಷ್ಯ ಕೊಡ್ಲಿ ಅಂತ ಹಾರೈಸುತ್ತಾ ಗುರು ಪೂರ್ಣಿಮೆಗಳಿಗೆ ತಮ್ಮೆಲ್ಲರಿಗೆ ನಮಸ್ಕಾರವನ್ನು ಮಾಡ್ತೇವೆ. ಏನು ನಾವು ಗುರು ಪೌರ್ಣಮಿ ಹಮ್ಮಿಕೊಂಡಿದ್ದೀವಿ ನಮ್ಮ ಗುರುಗಳು. ಇದು 16ನೇ ವರ್ಷದ ಸತತವಾಗಿ ಗುರು ಪೌರ್ಣಮಿ ನಡೀತೈತೆ. ಪ್ರತಿ ತಿಂಗಳು 15ನೇ ತಾರೀಕು ಗುರು ಪೌರ್ಣಮಿ ಬಿಟ್ಟು ಬರೀ ಪೌರ್ಣಮಿ ಪೂಜೆನ ನಡೀತೈತೆ ದೇವಸ್ಥಾನದಲ್ಲಿ. ಇಲ್ಲಿ ಭಕ್ತಾದಿಗಳು ನಾವು ಸುಮಾರು 94 ಇಷ್ಟರಿಂದ ಬರ್ತಾ ಇದ್ದೀವಿ ನಮ್ಮ ಗುರು ಸಮಿತಿಗೆ. ಇಲ್ಲಿ ಒಂದು ನಮ್ಮ ಗುರುಗಳು ಆಶೀರ್ವಾದದಿಂದ ಇವತ್ತು ಅವ್ರಿಗೆ ದೇವರು ಒಂದು ಕೃಪೆ ಇದೆ. ಇವತ್ತು ಅಭಯ ಶನೇಶ್ವರ ಆಗ್ಬೋದು, ಜಗತ್ಕಾಲಮ್ಮನ ಆಗ್ಬೋದು, ಸುಮಾರು ಗಾಯತ್ರಿ ದೇವಿ ಆಗ್ಬೋದು, ಪಂಚಮುಖಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಆಗ್ಬೋದು, ಕಲ್ಯಾಣ ವೆಂಕಟೇಶ್ವರ ಆಗ್ಬೋದು, ಮಹಾಭದ್ರಕಾಳಿ ಸತ್ರ, ಆಮೇಲೆ ಪ್ರತ್ಯೇಕೆರೆ ದೇವಿ. ಪ್ರತಿ ಅಮಾವಾಸ್ಯೆ ದಿನ ಪ್ರತ್ಯೇಕೆರೆ ದೇವಿಗೆ 500 kg ಮೆಣಸಿನಕಾಯಿ ಹಾಕಿ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಒಂದು ಹೋಮನ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಯಲ್ಲಿ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬರೋದು ಭಕ್ತಾದಿಗಳು ಕಷ್ಟಕ್ಕೆ ಮನೆಯಿಂದ ಸ್ವಲ್ಪ ಅರ್ಶಿನ ಕುಂಕುಮ ತಂದುಕೊಟ್ರೆ ಅವ್ರ ಮನೆಯಲ್ಲಿ ಏನು ಆಗುವವುಗಳು, ಅವ್ರ ಜೀವನದಲ್ಲಿ ಏನು ಆಗುವವುಗಳಿದೆ ಅದನ್ನೆಲ್ಲ ಅವ್ರ ಆಂಜನೇಯನ ಮುಖಾಂತರ ನೋಡಿ ಅವರಿಗೆ ಪರಿಹಾರ, ಹೋಮದ ಮುಖಾಂತರ ಪರಿಹಾರ ಮಾಡಿಕೊಡ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳು ನಂಬಿಕೆಯಿಂದ ಬಂದರೆ ಅವ್ರು ಏನು ಇಷ್ಟಾರ್ಥ ಸಿದ್ಧಿಗಳಿವೆ, ಅವ್ರು ಏನು ಕಷ್ಟಗಳಿವೆ, ಅವ್ರ ಮನೇಲಿ ಏನು ಆಗುವವುಗಳಿವೆ, ಅವಳಿಗೆ ಹಿಂದಿಂದ ಅವ್ರ ಕುಟುಂಬದಿಂದ ಏನು ಹಿಂದೆ ಅವರಿಗೆ ತೊಂದರೆಗಳಾಗಿ ಅಕಸ್ಮಾತ್ ಏನನ್ನ ಆಗುವಾಗಲೂ ಇಲ್ಲ ಒಂದು ದೇವರದಾಗ್ಬೋದು, ಇನ್ನೊಂದಾಗ್ಬೋದು,
ಹಿರಿಯ ಪಿತೃದೋಷಗಳಾಗ್ಬೋದು ಅಂಥವನ್ನೆಲ್ಲ ಅಂಜನ ಹಾಕೋದ್ ಮುಖಾಂತರ ನೋಡಿ ಅವರಿಗೆ ಈ ಥರ ಪರಿಹಾರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ಅದನ್ನ ನೋಡಿ ಅವ್ರಿಗೆ ಹೇಳಿದಾಗ ತಿಳಿಸಿದಾಗ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಅವ್ರನ್ನ ಕುದಿಸಿ ಅವರಿಗೆ ಒಂದು ಹೋಮ ಹವನಗಳ ಮುಖಾಂತರ ಅವರಿಗೆ ಒಳ್ಳೆಯ ಆಗೋ ಥರ ಮಾಡಿಕೊಡ್ತಾರೆ. ಚಿನ್ನಸ್ವಾಮಿ ಅಂತ, ನಾನು ಹೊಸಕೋಟೆ ತಾಲೂಕು ಅಂಗನಹಳ್ಳಿ ಹೋಬಳಿ ಬ್ಯಾಲಹಳ್ಳಿ ಗ್ರಾಮದ ಚಿನ್ನಸ್ವಾಮಿ ಅಂತ. ನಾನು ಈ 2004ರಿಂದ ಈ ಒಂದು ಗುರುಸನ್ನಿಧಿಗೆ ನಾನು ಬರ್ತಾ ಇದ್ದೀನಿ. ಈ ಒಂದು ಗುರುಸನ್ನಿಧಿಯಿಂದ ನನಗೆ ತುಂಬ ಒಳ್ಳೆಯ ಆಗಿದೆ. ನನ್ನ ಹಿತೈಷಿಯನ್ನು ನಾನು ಸುಮಾರು ಕರ್ಕೊಂಡ್ಬಂದಿದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿ ಪ್ರತಿ ಹುಣ್ಣಿಮೆಗೆ ಅಥವಾ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗುರೂಜಿಗಳು. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಅವ್ರಿಗೋಸ್ಕರ ಅಲ್ಲ, ಎಲ್ಲ ಭಕ್ತಾದಿಗಳು ಎಲ್ರಿಗೂ ಲೋಕ ಕಲ್ಯಾಣಾರ್ಥವಾಗಿ ಚೆನ್ನಾಗಿ ಆಗಲಿ, ಎಲ್ಲರೂ ಚೆನ್ನಾಗಿರ್ಬೇಕನ್ನೋದು ಅವರ ಉದ್ದೇಶ. ಆಮೇಲೆ ನಾವು ಪ್ರತಿ ವರ್ಷದಲ್ಲಿ ನಾವು ಗುರು ಪೌರ್ಣಮಿಗೆ ನಾವು ಬರ್ತಾ ಇದ್ದೀವಿ. ಬಂದಂಥ ಸಂದರ್ಭದಲ್ಲಿ ಸುಮಾರು ಜನ ಇಲ್ಲಿ ಎಲ್ಲರೂ ನಾವು ನೋಡ್ತಾ ಇದ್ದಾಗ ವರ್ಷದಿಂದ ವರ್ಷಕ್ಕೆ ತುಂಬ ಜನ ಇದಾಗ್ತಾ ಇದ್ದಾರೆ, ಏನು ಅಭಿವೃದ್ಧಿ ಆಗ್ತಾ ಇದೆ, ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ ಅನ್ನೋಂಥ ಇದು ಮಾಡಿಕೊಂಡು ಗುರು ಪೌರ್ಣಿಮೆಗೆ ಎಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಅವ್ರು ಎಲ್ರಿಗೂ ಒಳ್ಳೇದಾಗಂತ ಆಶಿಸ್ಕೊಂಡು ದೇವರು ಇದು ಮಾಡ್ತಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಗುರೂಜಿಗಳಿಗೆ ಇವತ್ತು ಹೇಳ್ಬೇಕಾದ್ರೆ ಅವ್ರಿಗೂ ಅವ್ರ ಮಾಡ್ಕೊಂಡ್ರಲ್ಲ ಎಲ್ಲ ಜನಕ್ಕೆ ಒಳ್ಳೇದಾಗಲ್ಲ ಅನ್ನೋಂಥ ವಿಷಯಕ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲ್ಲ ನಾವು